ನಿರ್ದೇಶನನೂ ಒಂದ್ ರೀತಿ ಅನ್ಎಕ್ಸ್ಪೆಕ್ಟೆಡ್ ಅದೂ ಓಕೆ. ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಕಣೋ, ಯಾರು ಡೈರೆಕ್ಟರ್ ಇದ್ರೆ ಹೇಳು, ಹೆಂಗಿದ್ರು ನೀನು ಎಡಿಟರ್ ಅಲ್ವಾ, ಹೀರೋ ಯಾರು ಏನೇನು ಅಂತ ಅಂದಾಗ ನಾನೇ ಮಾಡ್ಬಿಡ್ತೀನಿ ಅಂತ ಅಂದರು. ಆವಾಗ ಸ್ವಲ್ಪ ಮಿಸ್ ಹೊಡಿತು. ಅಲ್ಲ ಮಗ, ಹೆಂಗಿದ್ರು ನೀನು ಎಡಿಟರ್ ಆಗಿದ್ಯಾ, ಎಲ್ಲ ಡೈರೆಕ್ಟ್ರೂ ಇರ್ತಾರೆ ಜೊತೆಲಿ, ಎಡಿಟ್ ಮಾಡ್ತೀಯಾ, ಎಲ್ಲ ಟೆಕ್ನಿಕ್ ಇರುತ್ತೆ, ನೀನೇ ಡೈರೆಕ್ಟರ್ ಬಿಡು. ಆ್ಯಕ್ಚುಲಿ ಯಶ್ ಇರಲಿಲ್ಲ ಆ ಸಿನಿಮಾಗೆ, ಫಸ್ಟ್ ಇದ್ದಿದ್ದು ಬೇರೆ. ಇವ್ರು ಬೇಡ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾಮನ್ ಕೊಡ್ತೀನಿ ಮಾಡಿ ಅಂದರು. ಸರ್ 4-5 ತಿಂಗಳು ಜೊತೆಲೇ ಇದ್ದಾರೆ, ಪಾಪ ಅವರು ಕನ್ಸು ಕಟ್ಕೊಂಡಿರ್ತಾರೆ. ಅದು ಫಸ್ಟ್ ಸಿನಿಮಾ ಬೇರೆ, ಕ್ಯಾಮ್ರಾಮನ್ದು. ಕಲ್ಲಲ್ಲಿ ಹೊಡೆದವನಿಗೆ ಬೆಲ್ಲದಲ್ಲಿ ಹೊಡೆದಬೇಕಂತೆ ಸರ್ವಜ್ಞ. ಬೆಲ್ಲಲ್ಲಿ ಹೊಡೆದ್ರು ನೋವಾಗುತ್ತೆ. ನಮ್ಮ ಕೊಲೀಗ್ ಇದ್ದಾನೆ ಎಡಿಟ್ರು ಪ್ರದೀಪ್ ಅಂತ, ಅವನ 2 ವೀಲರು ಸರ್ವಿಸ್ ಕೊಟ್ಟಿದ್ದ ಅಂದ್ಬಿಟ್ಟು ಸುಧಾಕರ್ ಡ್ರಾಪ್ ಮಾಡಕ್ ಬಂದಿದ್ದು. ಯಾವಾಗ ಇದು ಮಾಡೋ ಮುಂಚೆ, ಯಶ್ ಬರೋ ಮುಂಚೆ, ಇದು ಫಸ್ಟ್ ಇರೋ ಇದ್ನಲ್ಲ ಅವಾಗ. ಎಡಿಟರ್ ಆಗಿದ್ದಾಯ್ತು, ನಟನೆಗೂ ಬಂದ್ರಿ. ಎಡಿಟರು ಅನ್ಎಕ್ಸ್ಪೆಕ್ಟೆಡ್ ಅಂತ ನೀವೇ ಹೇಳಿದ್ರಿ, ಅದೇನು ನಟನೆಯನ್ನು ತೀರಾ ಅನ್ಎಕ್ಸ್ಪೆಕ್ಟೆಡ್. ನಿರ್ದೇಶನ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್? ನಿರ್ದೇಶನನೂ ಒಂದ್ ರೀತಿ ಅನ್ಎಕ್ಸ್ಪೆಕ್ಟೆಡ್ ಅದೂ. ಓಕೆ. ಅಂದ್ರೆ 2001 ಅಲ್ಲಿ ಎಡಿಟರ್ ಆಗ್ತೀನಿ. 2003 ಅಲ್ಲಿ ನನ್ನ ಕ್ಲಾಸ್ಮೇಟೇನೆ, ನಾವು ಲಾಸ್ಟ್ ಬೆಂಚರ್ಸ್ ಅಂತೀವಿ ಫ್ರೆಂಡ್ಸ್ಗಳು, ಹೈಸ್ಕೂಲಲ್ಲಿ ಇದ್ವಿ. ಭಾಸ್ಕರ್ ನಾಯ್ಡು ಅಂತ ನಮ್ಮ ಕ್ಲಾಸ್ಮೇಟೆ. ನಾಗಿ ಎಲ್ಲಿದೆಯೋ ಸಿಗೋ ಅಂತ ಅಂದ. ಆಯಿತು, ಈ ಥರ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಕಣೋ, ಯಾರು ಡೈರೆಕ್ಟರ್ ಇದ್ರೆ ಹೇಳು, ಹೆಂಗಿದ್ರು ನೀನು ಎಡಿಟರ್ ಅಲ್ವಾ, ಡೈರೆಕ್ಟರ್ ಇದ್ರೆ ಹೇಳು. ಸರಿ ಅಂದ್ಬಿಟ್ಟು ನಾನು ಎಡಿಟ್ ಮಾಡ್ತಾ ಇದ್ದಿದ್ದು ಸಿನಿಮಾಗಳಲ್ಲಿ ಒಂದು ಪಿಕ್ ಮಾಡಿದೆ. ಒಬ್ಬರು ಡೈರೆಕ್ಟರ್, ಹೆಸರು ಬೇಡ ಪಾಪ, ಪಿಕ್ ಮಾಡಿದೆ. ಚೆನ್ನಾಗಿ ಮಾಡ್ತಾರೆ ಇವ್ರು ಸಿನಿಮಾ ಇದು ಮಾಡಿದ್ದೀನಿ, ಕಮರ್ಷಿಯಲ್ ಸಿನಿಮಾ ಚೆನ್ನಾಗಿ ಮಾಡ್ತಾರೆ. ಆಯಿತು ಅಂದ್ಬಿಟ್ಟು ESI ಎದುರುಗಡೆ ಒಂದು ಹೋಟೆಲ್ ಇತ್ತು, ಕಪಿಲಾ ಸಾಗರ್ ಅಂತ, ESI ಹಾಸ್ಪಿಟಲ್ ಎದುರುಗಡೆ ಕಾರ್ನರ್. ಅಲ್ಲಿ ಮೀಟಿಂಗ್ ಇಟ್ವಿ, ಎಲ್ಲ ಆಯಿತು, ಕತೆನೂ ಕೇಳಿದ್ರು, ಎಲ್ಲ ಇಷ್ಟ ಆಯಿತು. 1-2 ಸೀಟಿಂಗು ಆಯಿತು ಕತೆದು. ಆಮೇಲೆ ಕಟ್ ಮಾಡಿದ್ರೆ ಹೀರೋ ಯಾರು ಏನೇನು ಅಂತ ಅಂದಾಗ ನಾನೇ ಮಾಡ್ಬಿಡ್ತೀನಿ ಅಂತ ಅಂದರು. ಆವಾಗ ಸ್ವಲ್ಪ ಮಿಸ್ ಹೊಡಿತು, ನಮಗೂ ಮಿಸ್ ಹೊಡಿತು, ಅವನಿಗೂ ಮಿಸ್ ಹೊಡಿತು. ಹೀರೋ ಮಾಡ್ಬಿಡ್ತೀನಿ, ಏನೋ ನನಗೆ ಡೈರೆಕ್ಷನು ಅಂತ ಹೇಳಿದ್ರೆ ನಾನೇ ಹೀರೋ ಮಾಡ್ಬಿಡ್ತೀನಿ ಅಂತಾರೆ, ಹೆಂಗೋ ನನಗೆ ಅಂದು. ನನಗೆ ಗೊತ್ತಿಲ್ಲಪ್ಪ, ಪರಿಚಯ ಮಾಡಿಕೊಟ್ಟೆ, ಬಟ್ ನೀನು ಒಪ್ಪೋದು ಬಿಡೋದು ನಿಂದು, ಏನು ಹಿಂಗೆ ಹೇಳ್ಬಿಟ್ರೆ ಈಗ ನೀನು ಡಿಸೈಡ್ ಮಾಡು. ಇಲ್ಲ ಹೀರೋ ಬೇರೆ ಹಾಕಂತೀವಿ ಅಂತ ಹಂಗೂ ಕೇಳಿದ್ರು ಅವರು, ನಮ್ಮ ಫ್ರೆಂಡು. ಇಲ್ಲ ನಾನೇ ಮಾಡ್ತೀನಿ, ನೋಡಿ ಅಂತ. ಅವ್ರ ಮುಂಚೆ ಹೀರೋ ಆಗಿದ್ರ? ಇಲ್ಲ, ಆಗಿರಲಿಲ್ಲ. ಆಮೇಲೆ ಏನೋ ಗೊತ್ತಿಲ್ಲ. ಆಯಿತು, ಅದು ಡ್ರಾಪ್ ಆಯಿತು. ಹಿಂಗೆ ಮಾಡ್ತಾರೆ. ಅಲ್ಲ ಮಗ, ಹೆಂಗಿದ್ರು ನೀನು ಎಡಿಟರ್ ಆಗಿದ್ಯಾ, ಎಲ್ಲ ಡೈರೆಕ್ಟ್ರೂ ಇರ್ತಾರೆ ಜೊತೆಲಿ, ಎಡಿಟ್ ಮಾಡ್ತೀಯಾ, ಎಲ್ಲ ಟೆಕ್ನಿಕ್ ಇರುತ್ತೆ, ನೀನೇ ಡೈರೆಕ್ಟರ್ ಬಿಡು. ಹೌದಲ್ವಾ, ರೋಗಿ ಬಯಸಿದ್ದು ಅಲ್ವ, ನಾವು ಇದ್ರೆ ಹೇಳಿದ್ದು ಅಲ್ವನ, ಸರಿ ಆಯಿತು ನೋಡೋಣ ಬಿಡು ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಹಾರ್ಟ್ ಬೀಟ್ಸ್ ಸಿನಿಮಾ. ಸುಮ್ಮನೆ ಒಂದು ಏನು, ಅದರಲ್ಲೂ ಒಂದು ಚಿಕ್ಕ ಎಳೆದು ಒಂದು ಸಿಕ್ಕಿತ್ತು ಅಷ್ಟೇ. ಸಿಕ್ಕಿತ್ತು ಇನ್ ದಿ ಸೆನ್ಸ್ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಆವಾಗೆಲ್ಲ ಈ ಚಾಟಿಂಗ್ ಮಾಡ್ತಾ ಇದ್ವಿ ನೋಡಿ, ಇಂಟರ್ನೆಟ್ ಚಾಟಿಂಗ್. ಆವಾಗ ಚಾಟಿಂಗ್ ಮಾಡ್ತಾ, ಆವಾಗ ನವರಂಗ್ ಹತ್ರ ಒಂದು ಸೈಬರ್ ಇದಿತ್ತು, ಕುತ್ಕೊಂಡು ನಾವು ಚಾಟ್ ಮಾಡ್ಕೊಂಡು, ಯಾರು ಕೊಟ್ಟು ಅದು ಇದು, ಅಲ್ಲಿ ಚಾಟ್ ಮಾಡ್ತಾ ಒಂದು ಫಿಲಿಪೀನ್ಸ್ ಹುಡುಗಿನ ಏನೋ ಪರಿಚಯ ಆಯಿತು, ಫ್ರೆಂಡು. ಆವಾಗ ಇದು ಮಾಡೋದು, ಮಾತಾಡೋದು, ಇದು ಆ ರೀತಿ. ನಮ್ಮ ಟೈಮಿಂಗ್ ಬೇರೆ, ಅವ್ರ ಟೈಮಿಂಗ್ ಬೇರೆ. ಈ ರೀತಿ ಏನೋ ಇದು ಮಾಡ್ಕೊಂಡು ಮೆಸೇಜಸ್ ನೋಡೋದು. ಒಂಥರ ಈ ಏನೋ ಅಂತಾರಲ್ಲ, ನಮ್ಮ ಅನಂತ್ ನಾಗ್ ಸರ್ದು ಒಂದು ಸಿನಿಮಾ ಬಂತಲ್ಲ, ಬೆಳೆದಿಂಗಳ ಬಾಲೆ, ಆ ಥರ ನೋಡ್ದೇನೆಲ್ಲ ಬಂದಲ್ಲ, ಆ ರೀತಿ ಏನೋ ಒಂಥರ ಹಿಂಗಾಗೋಗ್ಬಿಟ್ಟಿತ್ತು. ಅದೇನೋ ಇನ್ಫ್ಯಾಕ್ಚುಯೇಷನ್ ಏನೋ ಅಂತಾರಲ್ಲ ಆ ಟೈಮಲ್ಲಿ, ಆಗ್ಲೂ ಇನ್ನು ನಾವು ಟೀನೇಜರ್ಸ್ ಅಂದಿಲ್ಲ, ಆ ಥರ ಇದು. ಸರಿ ಅಂದ್ಬಿಟ್ಟು ಸುಮ್ಮನೆ ಇದು ಥರ ಏನೋ ಒಂದು ಡಿಫ್ರೆಂಟ್ ಆಗಿರುತ್ತೆ ಕಣ, ಹಿಂಗೆ ಅಂದ್ಬಿಟ್ಟು ಮಾಡಿದೆ. ಆ ಒಂದು ಆಗಿದ್ದ ಎಕ್ಸ್ಪೀರಿಯೆನ್ಸು ಹಂಗೆ ಅದನ್ನು ಸಿನಿಮಾ ಮುಖಾಂತರ ತಗೊಂಡು ಹಾರ್ಟ್ ಬೀಟ್ಸ್ ಅಂತ ಮಾಡಿ, ಇಂಟರ್ನೆಟ್ ಲವ್ ಅನ್ನೋ ಥರ ಮಾಡಿ, ಅವ್ರ ಫೋಟೋ ಕಳ್ಸೋದು, ಬರೀ ಕಣ್ಣು ಮಾತ್ರ ಕಳ್ಸಿರ್ತಾರೆ, ಯಾರು ಅನ್ನೋದು ಗೊತ್ತಿಲ್ಲ, ಒಂಥರ ಅಡ್ವಾನ್ಸ್ಡ್ ಆಗಿ ಮಾಡ್ಬಿಟ್ಟಿದ್ವಿ ಆಗ ಹಾರ್ಟ್ ಬೀಟ್ಸು. ಅಲ್ಲಿಂದ ನಾನು ಡೈರೆಕ್ಟರ್ ಆಗಿದ್ದು. ಯಾರು ಡೈಲಾಗ್ ರೈಟ್ರು ಹಂಗೆ ಹಿಂಗೆ ಅಂತಂದಾಗ ನಾಗೇಂದ್ರ ಪ್ರಸಾದ್ ಅವರು ಅವರ ಟೈಮಲ್ಲಿ ಟ್ರೆಂಡಿ ಇದ್ದರು. ಸರಿ ಅಂದ್ಬಿಟ್ಟು ಅವ್ರ ಹತ್ರನೇ ಡೈಲಾಗ್ಸು, ಆಮೇಲೆ ಸಾಂಗು ಅವ್ರ ಹತ್ರನೇ ಮಾಡಿಸಿ. ಒಂದು ಸಾಂಗ್ ಮಾತ್ರ ನಾಗರಾಜ್ ಅಂತ ಬರೆದ್ರು, ತಂಗಾಳಿ ನಾಗರಾಜ್ ಅಂತ ಅವ್ರ ಹೆಸರು. ತಂಗಾಳಿ ಸಾಂಗ್ ಬಂದಾದ್ಮೇಲೆ ತಂಗಾಳಿ ನಾಗರಾಜ್ ಅಂತ ಹೆಸರು ಅದಾದ್ಮೇಲೆ. ಅದಾದ್ಮೇಲೆ ಮತ್ತೆ ಎಡಿಟಿಂಗು ಮಾಮೂಲಿ. 2003 ಆದಮೇಲೆ ಮತ್ತೆ ಎಡಿಟಿಂಗು. ಆಮೇಲೆ 2008ಗೆ ರಾಕಿ ಮಾಡಿದೆ. ರಾಕಿ ಅಂತ ಬಂದಾಗ ಒಂದು ನೆನೆಸ್ಕೋಬೇಕು, ಇವತ್ತು ಯಶ್ ರಾಕಿಂಗ್ ಸ್ಟಾರ್, ರಾಕಿ ಬಾಯ್, ಅವ್ರ ಇಮೇಜು ಎಲ್ಲೆಲ್ಲೂ ಹೋಗಿ ನಿಂತಿದೆ.
ಆ ರಾಕಿ ಅನ್ನೋ ಹೆಸರನ್ನ ಕೊಟ್ಟವರು ನೀವು. ರಾಕಿಂಗ್ ಸ್ಟಾರ್ ಅನ್ನೋದು ಬಂದಿದ್ದು ಅಲ್ಲಿ. ನೀವು ಹೇಳಿದಾಗೆ 2008 ಅಲ್ಲಿ ಒಂದು ಸಿನಿಮಾ ಮಾಡ್ತೀರಿ ರಾಕಿ ಅಂತ. ರಾಕಿ ಮತ್ತೆ ಯಶ್. ಆಕ್ಚುಲಿ ಯಶ್ ಇರ್ಲಿಲ್ಲ ಆ ಸಿನಿಮಾಗೆ. ಫಸ್ಟ್ ಇದ್ದಿದ್ದು ಬೇರೆ ಪ್ರೊಡ್ಯೂಸರ್ ಮಗನೇ ಅಂತ ಇದ್ದಿದ್ದು. ನಾನೊಂದು ಸಿನಿಮಾ ಎಡಿಟಿಂಗ್ ಮಾಡಿದ್ದೆ. ಆ ಸಿನಿಮಾದ ಹೀರೋನ ಅಪ್ಪ ಪ್ರೊಡ್ಯೂಸರ್ ಬೇರೆ ಇದ್ರು, ನಾನು ಎಡಿಟ್ ಮಾಡಿದ ಸಿನಿಮಾ. ಆ ಸಿನಿಮಾದ ಹೀರೋರ ಅಪ್ಪ ಬಂದು ಒಂದು ಸಿನಿಮಾ ಮಾಡಿಕೊಡಿ, ಇದನ್ನು ನೀವೇ ಡೈರೆಕ್ಷನ್ ಮಾಡಿ ನನ್ನ ಮಗನಿಗೆ ಅಂತ ಅಂದರು. ಆಯಿತು ಸರ್ ಅಂತ ಅಂದೆ. ಕತೆ ಎಲ್ಲ ಫೈನಲ್ ಆಯಿತು, ಎಲ್ಲ ರೆಡಿ. ಇನ್ನೇನು ಹೋಗ್ಬೇಕು ಶೂಟು, ಇನ್ನೊಂದು 15 ದಿವ್ಸಕ್ಕೆ ಶೂಟ್ ಹೋಗ್ಬೇಕು. ಹೀರೋಯಿನ್ ಎಲ್ಲ ರೆಡಿ, ಪ್ರತಿ ಸಾಂಗ್ ರೆಡಿ, ಕಂಪೋಸಿಂಗ್ ಎವ್ರಿಥಿಂಗ್ ರೆಡಿ, ಕ್ಯಾಮ್ರಾಮೆನ್ನು ರೆಡಿ. ಕ್ಯಾಮ್ರಾಮೆನ್ನು ಪಾಪ ನಮ್ಮ ಜೊತೆಗೆ ಇದ್ದು 4-5 ತಿಂಗಳು ಟ್ರಾವೆಲ್ ಮಾಡಿದ್ದಾರೆ ಸ್ಕ್ರಿಪ್ಟಲ್ಲಿ, ಇದರಲ್ಲಿ ಎಲ್ಲದರಲ್ಲೂ. ಕೊನೆಗೆ ಅವರು ಈ ಥರ ಇವ್ರು ಬೇಡ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾಮನ್ ಕೊಡ್ತೀನಿ ಮಾಡಿ ಅಂದರು. ಸರ್ 4-5 ತಿಂಗಳು ಜೊತೆಲೇ ಇದ್ದಾರೆ ಪಾಪ, ಅವರು ಕನ್ಸು ಕಟ್ಕೊಂಡಿರ್ತಾರೆ. ಅದು ಫಸ್ಟ್ ಸಿನಿಮಾ ಬೇರೆ ಆ ಕ್ಯಾಮ್ರಾಮನ್ದು. ಇಲ್ಲ, ನಾನು ಮಾಡೋಗಿದ್ರೆ ಆ ಯಪ್ಪನ ಹತ್ರನೇ ಮಾಡೋದು, ಒಂದ್ಸರಿ ಮಾತು ಕೊಟ್ಟಾದ್ಮೇಲೆ ಆಗುತ್ತೆ ಸರ್. ಏನು ಕ್ಯಾಮ್ರಾಮನ್ಗೋಸ್ಕರ ನೀವು ಇದು ಮಾಡ್ತೀರೋ, ದೊಡ್ಡ ಕ್ಯಾಮ್ರಾಮನ್ನೇ ಕೊಡ್ತೀನಿ. ಸರ್ ನಿಮ್ಮ ಮಗನೂ ದೊಡ್ಡ ಹೀರೋನಲ್ಲ, ಬಂದಾಗ ಹೊಸಬಾನೆ, ಆ ನಂಬಿ ಒಬ್ಬ ಡೈರೆಕ್ಟರ್ ಹಾಕೊತಾನೆ ನಿಮ್ಮ ಮಗನ ಅಂದರೆ ಪ್ರೀವಿಯಸ್ ಸಿನಿಮಾ ಅಲ್ವಾ, ಆ ರೆಸ್ಪೆಕ್ಟ್ ಉಳಿಸ್ಕೊಬೇಕಲ್ವ ನೀವು. ಅದೇ ಸರ್, ಹೊಸಬ ಅಂತ ನಿಮ್ಮ ಆ ಡೈರೆಕ್ಟ್ರು ನಿಮ್ಮ ಮಗ ಹೊಸಬ ಅಂತ ಬಿಟ್ಬಿಟ್ಟಿದ್ರೆ ಎಲ್ಲರೂ ಬರೋರು ಹೊಸಬ್ರೆ ತಾನೆ, ಎಂಥ ಸ್ಟಾರ್ ಇದ್ರು ಬರೋರು ಹೊಸಬ್ರೆ ತಾನೆ. ನೀವು ಫಸ್ಟ್ ಹಾಕೊಂಡಿದ್ದೀರೋ ಮುಂಚೆ ಮಾಡಿದ್ರ ಒಂದು ಸಿನಿಮಾ? ಒಂದು ಸಿನಿಮಾ ಮಾಡಿದ. ಆಫ್ ಸ್ಕ್ರೀನ್ ಅಲ್ಲಿ ಹೇಳ್ತೀರಾ? ಬೇಡ ಪಾಪ, ಚೆನ್ನಾಗಿರ್ಲಿ. ಅದಕ್ಕೆ ನಾನು ಯಾವತ್ತು ನಮ್ಗೆ ಯಾರು ನಮ್ಗೆ ಕೆಟ್ಟದ್ದು ಬಯಸ್ತಾರೆ, ಏನೋ ಒಂದು ಆಯಿತು ಅಂದರೆ ಪಾಪ ಏನೋ ಆ ಟೈಮ್ ಏನೋ ಆಗಿರುತ್ತೆ, ಹೌದು ಚೆನ್ನಾಗಿರ್ಲಿ ಅಂತ ಅಷ್ಟೇ. ಯಾವತ್ತೂ ನಾನು ಕೆಟ್ಟ ಬಯಸೋದಲ್ಲ. ಕಲ್ಲಲ್ಲಿ ಹೊಡೆದವನಿಗೆ ಬೆಲ್ಲದಲ್ಲಿ ಹೊಡೆದಬೇಕಂತೆ ಸರ್ವಜ್ಞ. ಬೆಲ್ಲಲ್ಲಿ ಹೊಡೆದ್ರು ನೋವಾಗುತ್ತೆ, ಬಟ್ ಸೀನು ಒಂದಿರುತ್ತೆ ಆ ರೀತಿ. ಅದಾದ್ಮೇಲೆ ಹೌದೋ ಇಲ್ಲ ಇದು ಬೇಡ ಅಂದರೆ ನಾನು ಡ್ರಾಪ್ ಮಾಡ್ತೀನಿ, ನಾನು ಬೇರೆ ಮಾಡ್ಕೊತೀನಿ, ಇದನ್ನೇ ನಾನು ಬೇರೆಯವ್ರ ಹತ್ರ ಮಾಡ್ತೀನಿ. ಹೌದಾ, ಹೆಂಗೆ ಮಾಡ್ತೀರಾ? ಕತೆ ನಾವು ಮಾಡ್ಕೊಂಡಿದ್ವಿ, ವಿಜಯ್ ಚೆಂಡೂರ್ ಇದ್ರು, ವಿಜಯ್ ಚೆಂಡೂರ್ ಕತೆ ಮಾಡ್ಕೊಂಡು ಬಂದರು, ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಂಡು ಡೈಲಾಗ್ ಎಲ್ಲ ಆಗೋಗಿದೆ. ಈಗ ಚೇಂಜ್ ಮಾಡಿ ಆಯಿತು, ತೊಡೆ ತಟ್ಟಿ ಹೇಳಿದೆ, ಚಾಲೆಂಜು, ನಾನು ಇದೇ ಸಿನಿಮಾ ಮಾಡ್ತೀನಿ, ನೀವು ಇದೇ ಸಿನಿಮಾ ಮಾಡಿ ನೋಡೋಣ, ಹೆಂಗೆ ಯಾರ್ದು ಹೆಂಗಾಗುತ್ತೆ ನೋಡೋಣ ಚಾಲೆಂಜು ಅಂದ್ಬಿಟ್ಟು ಒಪ್ಪನಾಗಿ ಚಾಲೆಂಜ್ ಹಾಕ್ಬಿಟ್ಟು ಬಂದೆ. ಅದೇ ಕ್ಯಾಮ್ರಾಮನ್ ಉಳಿಸ್ಕೊಂಡೆ. ಅದೇ ಕ್ಯಾಮ್ರಾಮನಿಗೆ ಸುಧಾಕರ್, ಈಗ ಡೆವಿಲು, ಕಾಟೇರ, ಆ ಕ್ಯಾಮ್ರಾಮನ್. ನಾನು ಹೇಳ್ಬಿಟ್ಟು ಅವಾಗ ಆಯಿತು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ರೆ ಆ ಯಪ್ಪನ, ಆ ವ್ಯಕ್ತಿಯ ಕನಸು ಎಲ್ಲ ಇರೋದು ಪಾಪ ಎಂತ ಕನಸು ಕಟ್ಕೊಂಡಿದ್ದ. ಅದು ಬೈ ಆಕ್ಸಿಡೆಂಟಲ್ಲಿ ಸುಧಾಕರ್ ಪರಿಚಯ ಆಗಿದ್ದು ನನಗೆ. ನಮ್ಮ ಕೊಲೀಗ್ ಇದ್ದಾನೆ ಎಡಿಟ್ರು ಪ್ರದೀಪ್ ಅಂತ, ಅವನ 2 ವೀಲರು ಸರ್ವಿಸ್ ಕೊಟ್ಟಿದ್ದ ಅಂದ್ಬಿಟ್ಟು ಸುಧಾಕರ್ ಡ್ರಾಪ್ ಮಾಡಕ್ ಬಂದಿದ್ದು ನಮ್ಮ ಸ್ಟುಡಿಯೋಗೆ. ಇದು ರಾಮಂದ್ರ ಹತ್ರ ಸ್ಟುಡಿಯೋ ಇತ್ತು ಒಂದು, ಅಲ್ಲಿ ಡ್ರಾಪ್ ಮಾಡಕ್ಕೆ ಅಂತ ಬಂದಿದ್ದು ಲೆಕ್ಕ ಹಾಕಿ. ನಾವು ಮಾಮೂಲಿ ಹಿಂಗೆ ಕುತ್ಕೊಂಡು ಮಾಡ್ಕೊಂಡು ಹಿಂಗೆ ಇರ್ತಿದ್ದೆ ಆರಾಮಾಗೆ. ಬನ್ರಿ ಟೀ ಕುಡ್ತೀರೇನ್ರಿ ಅಂದ. ಹಾಂ ಸರ್ ಬನ್ರಿ ಕೂತ್ಕೊಡಿ, ದಮ್ ಹೊಡಿತೀರೇನ್ರಿ? ಇಲ್ಲ ಸಾಹೇಬ್ ಕೊಡ್ರಿ ಪರವಾಗಿಲ್ಲ ಅಂದ್ಕೊಂಡು ಈ ರೀತಿ ಕ್ಯಾಶುವಲು. ನಾನು ಯಾರು ಹೇಳೋದು ಕ್ಯಾಶುವಲ್ ಆಗಿರ್ತೀನಿ. ಹಿಂಗೆ ಬಂದು ಏನು ಮಾಡ್ಕೊಂಡಿದ್ದೀರಿ ಅಂದರು. ನಾನು ಈ ಥರ ಸೀರಿಯಲ್ ಕ್ಯಾಮ್ರಾಮನ್ನು, ಆಮೇಲೆ ಸ್ಟಿಲ್ ಫೋಟೋಗ್ರಾಫರು, ನಾಗ್ತಾಳಿ ಚಂದ್ರಶೇಖರ್ ಅವ್ರ ಹತ್ರ ಸೀರಿಯಲ್ ಮಾಡಿದೆ. ಹೌದಾ, ಸಿನಿಮಾ ಮಾಡೋ ಹವ್ಯಾಸ ಇದೇನ್ರಿ? ಹ್ಞೂ ಸರ್, ಸಿನಿಮಾ ಕ್ಯಾಮ್ರಾಮನ್ ಆಗಬೇಕು. ಹೌದಾ, ಓಕೆ ಮಾಡ್ತೀರಾ? ಕೊಟ್ರೆ ಓಕೆ, ನಾನು ಸಿನಿಮಾ ಕ್ಯಾಮ್ರಾಮನ್ ನೀವೇ ಅಂದ್ಬಿಟ್ಟೆ. ಇನ್ನೂ ಫಿಕ್ಸ್ ಆಗಿರಲಿಲ್ಲ ಈಗ. ಯಾವಾಗ ಇದು ಮಾಡೋ ಮುಂಚೆ, ಯಶ್ ಬರೋ ಮುಂಚೆ, ಇದು ಫಸ್ಟ್ ಹೀರೋ ಇದ್ನಲ್ಲ ಆವಾಗ ಅದಾದಮೇಲೆ ನೆಕ್ಸ್ಟ್ ಡೇ CD ಎಲ್ಲ ತಂದುಕೊಟ್ರು. ಸರ್ ನೋಡಿ ಏನ್ರಿ ಸರ್ ಆಗಿರೋ ಅವೆಲ್ಲ ಇಲ್ಲ, ನಾನು CD ಎಲ್ಲ ನೋಡಲ್ಲ, ನಿಮ್ಮನ್ನು ಏನೋ ಒಂದಿದೆ, ವ್ಯಕ್ತಿ ಒಳ್ಳೆ ಕೆಲಸಕಾರ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ, ಆ ನಂಬಿಕೆಯಿಂದ ಹಾಕಂತಿದ್ದೀನಿ, ನೀವು ಅದನ್ನು ಉಳಿಸ್ಬೇಕು. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿ ಅವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.